ಮತ್ತಷ್ಟು ಮೈಕ್ರೋ ಫಿನಾನ್ಸ್ ಕಿರಿಕು ನೂರಾರು ಜನ ಪರಾರಿಯಾಗಿದ್ದಾರೆ. ಇದ್ಯಾಕೋ ಗೊತ್ತಿಲ್ಲ, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಮೈಕ್ರೋ ಫಿನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ನೋಡಿ, ಮೈಕ್ರೋ ಫಿನಾನ್ಸ್ ಸಾಲ ವಸೂಲಿಗಾರರ ಕಿರುಕುಳಕ್ಕೆ ಬೇಸತ್ತು ಚಾಮರಾಜನಗರ ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿರೋ ನೂರಾರು ಕುಟುಂಬ ಗ್ರಾಮ ತೊರೆದ ಬೆನ್ನಲ್ಲೇ ಅಂಥದ್ದೇ ಘಟನೆ ರಾಮನಗರ ಮತ್ತು ನಂಜನಗೂಡು ತಾಲೂಕಿನಲ್ಲೂ ಕೂಡ ನಡೆದಿದೆ. ರಾಮನಗರ ತಾಲೂಕು ಕೂನಮುದ್ದನಹಳ್ಳಿ ಮತ್ತು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ, ಮುದ್ದಹಳ್ಳಿ ಸೇರಿ ಸುತ್ತಲಿನ ಹಲವು ಗ್ರಾಮಗಳಲ್ಲಿ ನೂರಾರು ಕುಟುಂಬಗಳು ಊರು ಬಿಟ್ಬಿಟ್ಟಿದೆ. ಸಾಲದ ಆತಂಕ, ಗೃಹ ಬಳಕೆಯ ಖರ್ಚು ವೆಚ್ಚಗಳಿಗೆ ಮೈಕ್ರೋ ಫಿನಾನ್ಸ್ಗಳಿಂದ ಸಾಲ ಪಡ್ಕೊಂಡಿರ್ತಾರೆ. ಪಾಪ ಸಾಲ ಮರುಕಳಿಸುವಂತೆ ಫಿನಾನ್ಸ್ನವರಿಂದ ಹಗಲೂ ರಾತ್ರಿ ನಿರಂತರವಾದಂಥ ಕಾಟ ಕೊಡಲಾಗ್ತಿತ್ತು. ಮನೆಗೆ ಬರೋದು, ವಯಸ್ಸಾಗಿದ್ದವರಿದ್ದಾರೆ, ಬಾಣಂತಿ ಇದ್ದಾರೆ, ಮಕ್ಕಳಿದ್ದಾರೆ, ಇದ್ಯಾವುದನ್ನು ಕೂಡ ನೋಡದೆ ಮನೆಗೆ ಬೀಗ ಹಾಕೋ ಕೆಲಸ ಮಾಡೋದು, ಪ್ರತಿನಿತ್ಯ ಮನೆ ಹತ್ರ ಬಂದು ಕಿರಿ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ರಿಂದ ಇನ್ನೇನಪ್ಪ ಮಾಡೋದು ಅಂತ ಪಾಪ ಸುಮಾರು ಒಂದು 15 ಕುಟುಂಬದವರು ಊರು ಬಿಟ್ಟು ಹೋಗಿದ್ದಾರೆ. ಇದು ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಕೆಲವರು ಆತ್ಮಹತ್ಯೆಯ ಹಾದಿಯನ್ನು ಕೂಡ ಹಿಡಿದಿದ್ದಾರೆ. ಈ ಮೈಕ್ರೋ ಫಿನಾನ್ಸ್ ಕಂಪನಿಯವರು ಇದನ್ನೇ ಬಂಡವಾಳ ಆಗಿ ಮಾಡ್ಕೊಂಡಿರೋದು. ಮಾನವೀಯತೆಯನ್ನು ಮರೆತು ಕೂಡ ಕೆಲವೊಂದು ವರ್ತನೆ ಮಾಡಿದಂಥ ಘಟನೆಗಳು ಕೂಡ ಇದೆ. ಈ ಚಳಿಯಲ್ಲೂ ಕೆಲವರನ್ನು ಮನೆಯಿಂದ ಬಲವಂತವಾಗಿ ಹೊರಗೆ ಹಾಕಿದ್ದಿದೆ, ಬೀಗ ಹಾಕಿದ್ದಿದೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಿದೆ. ಇನ್ನೇನು ಮಾಡ್ತಾರೆ, ಸಾಲ ವಾಪಸ್ ಕಟ್ಟಕ್ಕಾಗಲ್ಲ, ಇಲ್ಲೇ ಇದ್ದರೆ ಮರ್ಯಾದೆ ಪ್ರಶ್ನೆ, ಗೌರವ ಹಾಳು ಮಾಡ್ಕೊಳ್ಬೇಕಾಗತ್ತೆ ಅಂತ ಊರೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸಬೇಕು. ಇದಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡೋದು, ಟೀಮನ್ನು ರಚನೆ ಮಾಡೋದು, ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೇಗೆ ಆ್ಯಕ್ಟಿವ್ ಆಗಿದೆ, ಯಾವ ಥರ ಕೆಲಸ ಮಾಡ್ತಾ ಇದೆ, ಜನರಿಗೆ ಯಾವ ಥರ ಕಿರುಕುಳ ಆಗ್ತಾ ಇದೆ, ಯಾವ ಥರದ್ದು ರೂಲ್ಸ್ ಇದೆ, ಅದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲ ಅಂತಂದರೆ ಮತ್ತೊಂದಷ್ಟು ಸಮಸ್ಯೆಗಳನ್ನು ಮೈ ಮೇಲೆ ಹೇಳ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ.